ಪರೀಕ್ಷಾಬದ್ಧನಾಗಿ ಕುಳಿತಂತಹ ಧರ್ಮನಂದನ ಅವನ ಮುಖದಲ್ಲಾದಂತಹ ವ್ಯಾಕುಲತೆ ಇದನ್ನು ಗಮನಿಸಿದಾಗ ಏನೋ ಒಂದು ನಡೆದಿದೆ ಅನ್ನುವುದು ಧರ್ಮನಂದನಿಗೆ ಅರ್ಥವಾಯಿತು. ಸರಿ, ನನ್ನಲ್ಲಿ ನಿವೇದಿಸಿಕೊಂಡ, ಸರಿ, ಅರ್ಥವಿಸಿಕೊಂಡ ಸಂಕಷ್ಟದಲ್ಲಿ ಸಿಲುಕಿದ್ದಿ. ಇದುವರೆಗೆ ಪ್ರಜ್ವಲಿಸುತ್ತಾ ಇದ್ದಂತಹ ನೀನು ಯಾಕೆ ಹೀಗಾದೆ? ಸಂದೇಹ ಆಯಿತು. ಆದ್ದರಿಂದಲೇ ನನ್ನ ಕಷ್ಟವನ್ನು ಬಗೆಹರಿಸುವುದಕ್ಕಾಗಿ ವಿನತೆಯಣುಗನಾದಂತಹ ಗರುಡನ ಬೆಗಳನ್ನೇರಿ ಬರುವಾಗ ಆ ಗಾಳಿಯ ರಭಸಕ್ಕೆ ಬಿದ್ದ ಸೇನೆಯೆಲ್ಲವೂ ಎದ್ದು ಕುಳಿತಿದೆ. ಸರಿ, ನೀನಾದರೂ ಮನದಲ್ಲಿ ವ್ಯಾಕುಲತೆಯನ್ನು ತಾಳಿದ್ದಿ. ನಾನು ಬಂದ ಮೇಲೆ ನಿನಗೆಲ್ಲ ಸಮಸ್ಯೆ ಉಂಟು. ನಿನ್ನ ಸಮಸ್ಯೆಯನ್ನೆಲ್ಲ ಬಗೆಹರಿಸುವುದಕ್ಕಾಗಲ್ವೇ ನಾನು ಬಂದದ್ದು. ಯೋಚಿಸಬೇಡ, ಜಯವನ್ನು ತಂದುಕೊಳ್ಳೋಣ. ಆದ್ದರಿಂದ ರಥವನ್ನು ಏರು, ಕುದುರೆಯ ಭಾಗ್ಯವನ್ನು ಹಿಡಿದು ನಾನು ಸಾರಥಿಯಾಗಿ ನನ್ನ ಕಣ್ಣುಗಳನ್ನೇ ನಾನು ನಂಬದಾಗಿ ಹೋದೆ. ಈ ಪ್ರಪಂಚದ ಬೆಳಕನ್ನು ಕಂಡು ಬುದ್ಧಿ ತಿಳಿದ ಅಂದಿನಿಂದ ಇಂದಿನವರೆಗೆ ನಿನ್ನ ಈ ಸ್ವರೂಪವನ್ನು ಹೃದಯ ಕಮಲದಲ್ಲಿ ಸೆರೆ ಬಿಡಿದು ಪ್ರತ್ಯಕ್ಷವಾಗಿ ನಿನ್ನನ್ನು ಯಾವಾಗ ಕಾಣುತ್ತೇನೆ ಎನ್ನುವಂತ ಕಾತುರದಲ್ಲಿ ನಾನಿದ್ದವ. ನಾನು ಮಾತ್ರ ಅಲ್ಲ, ನಮ್ಮ ಚಂಪಾಕಾವತಿಯ ಪ್ರತಿಯೊಬ್ಬ ಪ್ರಜೆಯು ನಿನ್ನ ದರ್ಶನವಾಗಬೇಕು. ಇಂತಹ ನಿರೀಕ್ಷೆಯಲ್ಲಿ ಎಷ್ಟೋ ಕಾಲಗಳವರೆಗೆ ತಪಸ್ಸಿನ ಹಾಗೆ ತಮ್ಮ ಜೀವನವನ್ನು ಸಾಗಿಸಿದವರಿದ್ದಾರೆ. ಎಷ್ಟೋ ಋಷಿಮುನಿಗಳು ತಪಸ್ಸನ್ನು ಎಷ್ಟೋ ವರ್ಷಗಳ ಕಾಲ ಮಾಡಿದ್ರು ಅಂತವರ ಪಾಲಿಗೂ ನಿನ್ನ ದರ್ಶನ ಆಗುವುದಿಲ್ಲ ಅಂತೆ, ಆಗಲಿಲ್ಲ ಅಂತೆ. ಆದ್ರೆ ಇಂದು ಹಾಗಲ್ಲ. ಈ ಯುದ್ಧ ಭೂಮಿಯಲ್ಲಿ ಈ ರಥವನ್ನು ಏರಿ ಸಾರಥಿಯ ಸ್ಥಾನದಲ್ಲಿ ನೀನು ಕುಳಿತದ್ದನ್ನು ಕಂಡಾಗ ಇದು ಯುದ್ಧ ಕ್ಷೇತ್ರ ಅಲ್ಲ, ಇಲ್ಲಿ ನಡೆಯುತ್ತಾ ಇರುವುದು ಯುದ್ಧ ಅಲ್ಲ, ಇದೊಂದು ಉತ್ಸವ ಅಂತ ನನ್ನ ಕಣ್ಣಿಗೆ ಗೋಚರಿಸ್ತಾ ಇದೆ. ಕಂಡು ಪುಲಕೋತ್ಸವ ಆಯ್ತು. ನನ್ನ ಅಂತರಂಗದಲ್ಲಿ ಎಲ್ಲಿಲ್ಲದಂತ ಪುಲಕ ಮೂಡಿದೆ. ಕಣ್ಣು ತುಂಬ ನಿನ್ನನ್ನು ಕಾಣಬೇಕು, ಹೃದಯ ತುಂಬ ನಿನ್ನನ್ನು ಸೆರೆ ಬಿಡಿಬೇಕು ಎನ್ನುವಂತ ಆಶೆ ಆಕಾಂಕ್ಷೆ ಇದ್ರೂ ನಿನ್ನನ್ನು ಕಂಡಾಗ ನನ್ನ ನಾಲಿಗೆ ತೊದಲ್ತಾ ಇದೆ, ಭಾವ ಪರವಶನಾಗ್ತಾ ಇದ್ದೇನೆ. ಆದ್ರೆ ಸಾಕು, ನಾನು ಗಂಡಾಗಿ ಪ್ರಪಂಚದಲ್ಲಿ ಹುಟ್ಟಿದಕ್ಕೆ ಇಷ್ಟು ಸಾಕು. ಈ ಸಾಧನೆ ಸಾಕು. ಇದಕ್ಕಿಂತ ಹೆಚ್ಚಿನ ಸಾಧನೆ ಇನ್ನು ಸುಧನು ತನ್ನ ಬದುಕಿನಲ್ಲಿ ಮಾಡುವುದಕ್ಕೆ ಉಳಿದಿಲ್ಲ. ಸಾಕ್ಷಾತ್ ಭಗವಂತನನ್ನೇ ಕಣ್ಣಿನಲ್ಲಿ ಕಂಡ ಮೇಲೆ ಇಲ್ಲಿ ಪ್ರಪಂಚದಲ್ಲಿ ಏನು ಸಾಧನೆ ಮಾಡುವುದಕ್ಕಿದೆ? ಕೈಗೊಂಡ ಕೆಲಸ ಪರಿಪೂರ್ಣವಾಯಿತು ಎನ್ನುವಂತಹ ಸಂತೋಷ ಉಂಟು. ಯಾಕೆ ಗೊತ್ತಾ? ಯಾಕೆ? ತಂದೆಯಿಂದ ಅಪ್ಪಣೆಯನ್ನು ಪಡೆದು ಯುದ್ಧ ಕ್ಷೇತ್ರಕ್ಕೆ ನಾನು ಹೊರಡುವಾಗ ನನ್ನ ತಾಯಿಯ 2 ಕಾಲಿಗಳಿಗೂ ನಮಸ್ಕರಿಸಿದಾಗ ನನ್ನ ತಾಯಿ ತನ್ನ ತಲೆಯನ್ನು ನೇವರಿಸಿ, ಹೋಗು ಮಗನೇ, ಕೀರ್ತಿವಂತನಾಗಿ ಬಾ ಅಂತ ಹೇಳಿದ್ದಾರೆ. ಆ ಒಂದು ಶಬ್ದದಲ್ಲಿರುವಂತಹ ಅರ್ಥ ಏನು ಅಂತ ನಾನು ಅರ್ಥವಿಸಿಕೊಂಡಿದ್ದೇನೆ. ಯುದ್ಧದಲ್ಲಿ ಸೋತು ಹಿಂತಿರುಗಿ ಬರಬೇಡ ಮಗನೇ, ಕೀರ್ತಿವಂತರಾಗುತ್ತೆ ಒಂದಾಗಿ ಎದ್ದು ಬಾ. ಇಲ್ಲದಿದ್ದರೆ ಸತ್ತು ಆಕಾಶದಲ್ಲಿ ಕೀರ್ತಿಯ ರೂಪದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಾನು ಕಾಣ್ತೇನೆ ನೀನನ್ನು ಎನ್ನುವಂತಹ ಸೂಚನೆ ನನ್ನ ಅಮ್ಮ ಇದ್ದಿದ್ದು ಅರ್ಥ ಮಾಡಿಕೊಂಡಿದ್ದೇನೆ. ಆಮೇಲೆ ನನ್ನ ತಂಗಿಯ ಬಳಿಗೆ ಹೋದಾಗ, ಅಣ್ಣ, ಯುದ್ಧದಲ್ಲಿ ನೀನು ಗೆಲ್ಲಬೇಕು. ಒಂದು ವೇಳೆ ರಣಕ್ಷೇತ್ರದಲ್ಲಿ ನೀನು ಯುದ್ಧದಲ್ಲಿ ಸತ್ತು ನಿಂತಿದ್ದೀ ಅಂತ ನನಗೆ ವಿಚಾರ ತಿಳಿದ್ರೆ ಓಡಾಡಿ ಬಂದು ನಿನ್ನ ಹೆಣವನ್ನು ಕಾಣುವಾಗ ನಿನ್ನ ಬೆನ್ನಿನಲ್ಲಿ ಬಾಣದ ಗುರುತು ಇರಬಾರದು, ನಿನ್ನ ಹೃದಯದಲ್ಲಿ, ನಿನ್ನ ಎದೆಯಲ್ಲಿ ಬಾಣದ ಗುರುತು ಇರಬೇಕು ಅಂತ ಹೇಳಿದ್ದಾರೆ.
ಅದರ ಅರ್ಥ ಏನು ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ರಣಕ್ಷೇತ್ರದಲ್ಲಿ ಯಾವ ಕಾಲಕ್ಕೂ ಬೆನ್ನು ಹಾಕಿ ಬರಬೇಡ. ಯುದ್ಧ ಮಾಡಿ ನೀನು ಸತ್ರು ನನಗೆ ಸಂತೋಷ ಅಂತ ಹೇಳಿದವರಿದ್ದಾರೆ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಶ್ರೀಹರಿಯಾದಂತ ನಿನ್ನ ದರ್ಶನವನ್ನೇ ನಾನು ಮಾಡಿದ್ದೇನೆ ಅಂತಾದ್ರೆ ಸುತನ ಬದುಕಿನಲ್ಲಿ ಇದಕ್ಕಿಂತ ಹೆಚ್ಚಿನ ಸಾಧನೆ ಇಲ್ಲ. ಸಂತೋಷ ಕೈಗೊಂಡ ಕಾರ್ಯ ಇಂದಿಗೆ ಇದು ಪರಿಪೂರ್ಣವಾಯಿತು. ನನ್ನ ಅಪ್ಪನ ಇಚ್ಛೆಯನ್ನು ನಾನು ಈಡೇರಿಸಿದ್ದೇನೆ. ಕೃಷ್ಣ ಕೃಷ್ಣ ಕೃಷ್ಣ. ಆದ್ರೆ ನಿನ್ನ ರಥವೇರಿ ನಿಂತಿದ್ದಾರಲ್ಲ ಈ ಅರ್ಜುನ, ಅವ ಎಲ್ಲಿ ಹೋದ ಅನ್ನುವುದಕ್ಕಿಂತ ಮೊದಲು ನಿನ್ನ ಮಧ್ಯೆ ಎಲ್ಲಿದೆ ಅಂತ ಯೋಚಿಸು. ಯಾಕೆ? ನಿನಗೆ ನಾನು ಬರುವ ಮೊದಲು ಭಾಷೆ ಹಾಕ್ಲಿಕ್ಕಾಗ್ಲಿಲ್ವಾ? ಹಾಕಬಹುದಿತ್ತು. ಆಗ ನಿನ್ನಲ್ಲಿ 3 ಬಾಣ ಇರ್ಲಿಲ್ವಾ? ಇತ್ತು. ಆಗ್ಲೇ ಬಿಡಬಹುದಿತ್ತಲ್ಲ? ಬಿಡಬಹುದಿತ್ತು. ಯಾಕೆ ಬಿಡ್ಲಿಲ್ಲ? ನೀನು ಬರ್ತಿ ಎನ್ನುವಂತಹ ನಿರೀಕ್ಷೆಯಿಂದ ಆಗ ಹೇಳಿಲ್ಲ. ನಿಮಗೆಲ್ಲ ಹಾಗೆ ಏನು ಬೆಂಬಲಕ್ಕೆ ಯಾರಾದ್ರೂ ಇದ್ದಾರೋ ನಾವು ಏನೋ ಮಾಡಿ ಬಿಡ್ತೇವೆ. ಅಲ್ಲ ದೇವರೇ, ನೀನೇ ಹೇಳಿದ್ದು. ಈಗ ನಾವು ತಪ್ಪು ಮಾಡಿದ್ದನ್ನು ನೀನು ಸರಿ ಮಾಡಬೇಕು ಅಂತಾದ್ರೆ ಮೊದಲು ನೀನೇ ಹೇಳಿದವ, ನಾವು ಹೇಳಿದ್ದಲ್ಲ. ಮಮ ಪ್ರಾಣ ಹಿ ಪಾಂಡವ ಅಂತ, ಹೌದಾ? ಆಮೇಲೆ ನೀನು ನಮ್ಮನ್ನು ಬೈಲಿಕ್ಕುಂಟ. ಮತ್ತೆ ನಾವು ಏನ್ ಮಾಡಿದ್ರು ನೀನು ಸರಿ ಮಾಡಬೇಕು, ಅದು ನಿನ್ನ ಕರ್ತವ್ಯ. ನಿನ್ನ ಜೊತೆ ಇರುವುದಲ್ವೋ? ಅಷ್ಟು ತಯಾರಾಗದಿದ್ರೆ ಹೇಗೆ? ಒಬ್ಬ ಸರಿ ಮಾಡುವವ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಎಷ್ಟು ಬೇಕಾದ್ರೂ ತಪ್ಪು ಮಾಡುವುದು. ಹಾಗಲ್ಲ, ಸರಿ ಮಾಡುವವ ಇದ್ದಾನಂತ ನಾವು ತಪ್ಪು ಮಾಡಿದ್ದಲ್ವ. ಈಗ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದವ ನೀನು. ಹೇಳಿದವನು ನಾನೇ, ಈಗಲೂ ಅದನ್ನು ಆಚರಿಸಿಕೊಂಡು ಬರುವವನು ನಾನು. ಹಾಗಾದ್ರೆ ಮಕ್ಕಳು ತಪ್ಪು ಮಾಡ್ತಾರೆ, ತಂದೆ ತಾಯಿಗಳು ಎತ್ತಬೇಕು. ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಮಕ್ಕಳು. ದುಡುಕು ಸ್ವಭಾವ ಯಾವತ್ತೂ ಒಳ್ಳೆದಲ್ಲಪ್ಪ. ಆದ್ರೆ ಯಾವುದನ್ನಾದ್ರೂ ಚೆನ್ನಾಗಿ ಯೋಚಿಸಿಯೇ ಮಾಡಬೇಕು. ಅವ ಪಚಾರಿಸುವಾಗ ನನಗೆ ಕೋಪ ಬರುವುದಿಲ್ವ ದೇವರೇ? ಒಬ್ಬ ಪಚಾರಿಸುವಾಗ ಹೋಗಿ ಬಾವಿಗೆ ಹಾರ್ಲಿಕ್ಕೆ ಆಗ್ತದ? ಅಲ್ಲ, ಅದು ನನ್ನ ಜೀವವೇ ಹೋಗ್ತದೆ. ಅದನ್ನು ಯೋಚಿಸಬೇಕು ಅಂತ ಹೇಳಿ. ನಿನಗೆ ಸಮಸ್ಯೆ ಇಲ್ಲ ಇದರಲ್ಲಿ, ಮತ್ತೆ ಸಮಸ್ಯೆ ಬರುವುದು ನನಗೆ. ಏನು ದೇವರೇ? ನೀನು ಕೈಗೊಂಡಂತಹ ಈ ಪ್ರತಿಜ್ಞೆ ಹೇಗಾಯಿತು? ಹಿಂದೆ ಜಯದ್ರಥನ ವಧ ಪ್ರಕರಣದಲ್ಲಿ ನೀನು ಭಾಷೆಯನ್ನು ಹಾಕಿ, ಹೌದು, ಅಂದು ನಿನಗೆ ಬೆಂಬಲಿಗನಾಗಿ ನಿಂತು ನಾನು ಆ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದೆ. ವಧ ಪ್ರಕರಣ ನಡೆದಿದೆ. ಯಾಕೆ? ಅವ ದುಷ್ಟ, ಅವ ವಧಾರ್ಹ, ಆದ್ದರಿಂದ ಅವನನ್ನು ವಧಿಸಬೇಕು. ಇವ ವಧಾರ್ಹನ ಅಲ್ಲ. ಇವನ ಬಗ್ಗೆ ಯೋಚಿಸಿ ನೋಡು. ಪರಮ ವೈಷ್ಣವ, ಹೌದು, ಧರ್ಮಿಷ್ಠ, ಹೌದು. ಒಬ್ಬ ಒಳ್ಳೆಯವನನ್ನು ಕೊಲ್ಲುವುದಕ್ಕಾಗಿ ಭಾಷೆ ಹಾಕಬೇಕಾದ ಪ್ರಮೇಯ ಇಲ್ಲ. ಅಥವಾ ನೀನು ನನ್ನನ್ನು ಎಷ್ಟು ಹಚ್ಚಿಕೊಂಡಿದ್ದೀಯೋ ನಿನಗಿಂತ ಹೆಚ್ಚು ನನ್ನನ್ನು ಓಲೈಸಿಕೊಂಡು ಬಂದವ ಅವ. ನಾನು ಅಂದಿನಿಂದ ಇಂದಿನವರೆಗೆ ನಿನ್ನ ಜೊತೆಯಲ್ಲಿದ್ದೇನೆ. ಅವನ ಪರಿಚಯ ಆದದ್ದು ಇಲ್ಲಿಗೆ ಬಂದ ಮೇಲೆ ಅವ ಹಚ್ಚಿಕೊಂಡಿದ್ದಾನೆ. ಎಂತದನ್ನು ಬಣ್ಣ ಹಚ್ಚಿಕೊಂಡದ್ದ? ನೀನು ಪ್ರತ್ಯಕ್ಷ ನನ್ನೊಂದಿಗಿದ್ದು ನನ್ನನ್ನು ಹಚ್ಚಿಕೊಂಡಿದ್ದಿ. ಹೌದು. ಅವ ಹಾಗಲ್ಲ, ನನ್ನನ್ನು ಕಾಣದೆ ಅವಷ್ಟು ಅಭಿಮಾನವನ್ನು ಇರಿಸಿಕೊಂಡಿದ್ದಾನೆ. ಈಗ ಅಷ್ಟು ಹಚ್ಚಿಕೊಂಡಿದ್ದ. ಈಗ ಕಾಣದೆ ಅಭಿಮಾನ ಇಟ್ಟುಕೊಂಡವರು ದೊಡ್ಡವರ, ಕಂಡು ಅಭಿಮಾನ ಇಟ್ಟುಕೊಂಡವರು ದೊಡ್ಡವರು? ಈ ಕಂಡು ಅಭಿಮಾನ ಹೇಳುವವರೆಲ್ಲ ಕೊನೆಯವರೆಗೆ ಅಭಿಮಾನಿಗಳಾಗಿ ಉಳಿಯುವುದಿಲ್ಲ. ಕಾಣ ಸಿಕ್ಕುವಾಗ ನಿಮ್ಮದು ಭಾರಿ ಒಳ್ಳೆದಾಗಿದೆ, ತಿರುಗಿದಾಗ ಅಲ್ಲಿ ಹೋಗಿ ಹೇಳ್ತಾರೆ ಎಂತ ಕರ್ಮ. ಹೌದಾ? ಅದು ಇದಿರು ಹೇಳುವ ಅಭಿಮಾನಿಗಳು. ಅಲ್ಲ, ನಾನು ಪ್ರಾಮಾಣಿಕವಾಗಿ ಅಭಿಮಾನ ಇದ್ದವರು ಇದಿರು ಬಂದು ಹೇಳುವುದಿಲ್ಲ, ಹೋಗುವಾಗ ಹೇಳ್ತಾ ಹೋಗ್ತಾರೆ ಒಳ್ಳೇದು ಮಾಡಿದ್ದ ಇಂದು, ಹಾಗೆ ಹೇಳ್ತಾ ಹೋಗ್ತಾರೆ. ಸರಿ. ಆದ್ರಿಂದ ನೀನು ನನಗೆ ಸಮಸ್ಯೆಯನ್ನು ತಂದೊಡ್ಡಿದೆ, ಇದಕ್ಕೆ ನಿನಗೇನು ಸಮಸ್ಯೆ ಇಲ್ಲ. ಮತ್ತೆ ನಾನೀಗ ಇದನ್ನು ಹೇಗೆ ಪರಿಹರಿಸಬೇಕು? ಸಮಸ್ಯೆ ಆಯ್ತಲ್ಲ, ಹೇಗಾದ್ರೂ ಒಂದು ಸರಿ Oh,
ನಿನ್ನ ಚಿತ್ತದಲ್ಲಿರುವಂತಹ ದುರ್ಮಾನ ಏನು ಇದನ್ನು ನಾನು ತಿಳ್ಕೊಂಡೆ. ಇದರಿಂದಾಗಿ ನೀನು ಗೊಂದಲದ ಸ್ಥಿತಿಯಲ್ಲಿದ್ದಿ. ಏನು ಮಾಡೋಣ, ಅವನನ್ನು ಹಿಡಿಲಿಕ್ಕಲ್ಲ ಇವನನ್ನು ಬಿಡ್ಲಿಕ್ಕಲ್ಲ ಅಂತ ನಿನ್ನ ಸ್ಥಿತಿಯಾಗಿದೆ. ಆದ್ರೆ ಅದಕ್ಕೆ ಸರಿಯಾದ ದಾರಿಯನ್ನೇ ತೋರಿಸ್ತೇನೆ. ಒಂದು ತಾಯಿಗೆ 2 ಮಕ್ಕಳಿದ್ರೆ ಆ ಮಕ್ಕಳು ಆ ತಾಯಿಯಾಗಿ ಒಂದೇ ವಸ್ತುವಾಗಿ ಅದು ನನಗೇ ಬೇಕು ಅಂತ ಜಗಳ ಮಾಡಿದ್ರೆ ಆ ತಾಯಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಇರುವುದು ಒಂದು ವಸ್ತು 2 ಮಕ್ಕಳಿಗೆ ಹೇಗೆ ಕೊಡುವುದು ಅಂತ. ಅದುವೇ ಆ 2 ಮಕ್ಕಳು ಬೇರೆ ಬೇರೆ ವಸ್ತುವನ್ನು ಕೇಳಿದ್ರಂತಾದ್ರೆ ಆ ತಾಯಿಗೆ ಕೊಡುವುದಕ್ಕೆ ಕಷ್ಟ ಆಗ್ತದೆ. ಈಗ ಅವನು ನಿನ್ನಲ್ಲಿ ಕೇಳುವುದೇ ಬೇರೆ, ನಾನು ಯುದ್ಧ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೇ ಬೇರೆ. ನಮ್ಮ ಹಿರಿಯವರೆಲ್ಲ ಹೇಳಿದ್ದಾರೆ, ಈ ಪ್ರಪಂಚದಲ್ಲಿ ಯಾವತ್ತು ಶಾಶ್ವತವಾಗಿ ಉಳಿಯುವುದು ಕಾಯ ಅಲ್ಲ, ಅದು ಕೀರ್ತಿ ಮಾತ್ರ ಅಂತ. ಒಂದಲ್ಲ ಒಂದು ದಿನ ಈ ದೇಹ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಬೇಕಾದಂತ ಅನಿವಾರ್ಯತೆ ಉಂಟು. ಹಾಗಿದ್ರೆ ಇಂದಿನ ಈ ಕಾಲದಲ್ಲಿ ನಿನ್ನ ಇದಿರಿನಲ್ಲಿ ನನ್ನ ಈ ದೇಹ ಮಣ್ಣಾಗಿ ಹೋಗ್ತದೆ ಅಂತ ಆದ್ರೆ ಅದು ನನಗೆ ಮರಣ ಅಂತ ನಾನು ಭಾವಿಸಿಕೊಳ್ಳುವುದಿಲ್ಲ. ನಿನ್ನ ಇದಿರಿನಲ್ಲಿ ನಡೆಯುವುದು ನನ್ನ ಪಾಲಿಗೆ ಮಹಾನವಮಿ ಅಂತ ಭಾವಿಸಿಕೊಳ್ತೇನೆ. ಅದಕ್ಕಿಂತ ದೊಡ್ಡ ಮೋಕ್ಷ ಪದವಿ ಬೇರೆ ಇಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ಈಗ ಅವ ಕೇಳುವುದನ್ನು ಯುದ್ಧದಲ್ಲಿ ಜಯ, ನಾನು ಕೇಳುವುದು ನಿನ್ನಲ್ಲಿ ಮೋಕ್ಷ. ಇಬ್ಬರು ಮಕ್ಕಳು ಬೇರೆ ಬೇರೆ ವಸ್ತುವನ್ನು ಕೇಳ್ತಾ ಇದ್ದೇವೆ, ಅದನ್ನು ಕಡಿ. ಭಕ್ತಿಯಿಂದ ಮಾತಾಡಿದ ಕೂಡಲೇ ಪಾತ್ರ ಬಿಡ್ತಾನೆ ಎನ್ನುವ ಹಾಗೆ ಭಾವಿಸಿದ್ಯೋ? ಬತ್ತಳಿಕೆಯಲ್ಲಿ ರಾರಾಜಿಸುತ್ತಿರುವಂತಹ ವಾರವನ್ನು ಈ ಕ್ಷಣದಲ್ಲಿ ಪ್ರಯೋಗಿಸುವುದೇ. ಬಿಡುವಾಗ ಆಲೋಚನೆ ಮಾಡು. ಹೇಳಿದ್ದು 3 ಅಲ್ಲ, 3 ಇದಕ್ಕಿಂತ ಮೊದಲು 100 ಬಿಟ್ಟಿದ್ದೀಯಲ್ಲ. ಹೌದು, ಬಲ ಕಾಣಲಿಲ್ಲ. ಹೌದು, ಕೇವಲ ನಿನ್ನ ಶರ ಹೊಂದಿದ್ರೆ ಸಾಕು. ಕೆಲವೊಮ್ಮೆ ಹಾಗಾಗುತ್ತದೆ. 100 ಬಿಟ್ಟರು ಏನೂ ಆಗದವ 3 ಬಿಟ್ಟಾಗ ಹೋಗುತ್ತಾನೆ. ಅದು ಹೌದು, 3 ಬಿಟ್ಟಾಗ ಬೇಗ ಹೋಗು. ಹೌದು, ಆದ್ರಿಂದಲೇ ನಾನು ಹೊರಟದ್ದು. ಈ ಶರವನ್ನು ಪ್ರಯೋಗ ಮಾಡ್ತಿದ್ರೆ ಕೇವಲ ಅದರ ಅಭಿಮಾನಿ ದೇವತೆಯ ಬಲ ಸಾಲದು. ಸಾಕಾಗುದಿಲ್ವಾ? ಮತ್ತೆ ಸ್ವಲ್ಪ ನಾನು ನನ್ನಿದ್ದದ್ದು ಸಾಕು, ಸ್ವಲ್ಪ ನಾನು ಕೊಡ್ತೇನೆ. ಅಲ್ಲ, ನೀವು ಕೊಡ್ತೀರಿ ಅಂತಾದ್ರೆ ನಾನು ಬೇಡ ಅಂತ ಹೇಳುತ್ತೇನೆ. ಗೋವರ್ಧನಗಿರಿಯನ್ನು ಎತ್ತಿ ಗೋಪಾಲಕರನ್ನು ಗೋವುಗಳನ್ನು ಕಾಯ್ದಂತಹ ಪುಣ್ಯ ಫಲವಿದೆ. ಅದನ್ನು ಇದಕ್ಕೆ ದಾರಿ. ಬತ್ತಳಿಕೆಯಲ್ಲಿರುವಂತಹ ಒಂದು ಬಾಣ ಹೋಯ್ತಲ್ಲ, ನಿಷ್ಫಲವಾಗಿ ಹೋಯಿತು. ಒಂದಕ್ಕೆಲ್ಲ ಹೆದರುವುದಿಲ್ಲ. ಎರಡನೇ ಬಾಣವನ್ನು ಮಧ್ಯ ಪಥದಲ್ಲಿ ನಾನು ಖಂಡಿಸದೇ ಇದ್ರೆ ವಸಿಷ್ಠ ಅರುಂಧತಿಯರು ಮಿಲನದಲ್ಲಿ
ಹೇಳಲಿಕ್ಕೆ ಉಪಾಯ ಇಲ್ಲ, ಬಿಡ್ತೇನೆ. ಮತ್ತೆಂತ ನಾವು ಮಾತಾಡದಂತನು ಸ್ವಲ್ಪ ಆಗ ಕೊಟ್ಟಿದ್ದೇನೆ ನಿನಗೆ, ಅದು ಸಾಕಾಗಿ ಅಲ್ಲ, ಅದು ಖರ್ಚಾಗಿ ಹೋಯ್ತಲ್ಲ. ಇನ್ನು ಸ್ವಲ್ಪ ಕೊಡ್ಲ ನಿನಗೆ? ಅಲ್ಲ, ನೀವು ಕೊಡ್ತೀರಿ ಅಂತ ಆದ್ರೆ ನಾನು ಬೇಡ ಅಂತ ಹೇಗೆ ಹೇಳುದು? ನಿನಗೆ ಎಷ್ಟು ಕೊಟ್ಟರು ಸಾಕಾಗಿ. ಆದ್ರೂ ಕೊಡ್ತೀರಲ್ಲ. ಕೃಷ್ಣಾವತಾರದ ಪೂರ್ಣ ಫಲವನ್ನು ಇದಕ್ಕೆ ಕೊಡ್ತೀವಿ. ಎರಡು ಬಾಣ ವ್ಯರ್ಥವಾಯಿತು, ಆದರೂ ಬಿಡಲಾರೆ. ಈ ಪ್ರಸಂಗಕ್ಕೆ ಮಂಗಳ ಆಗಬೇಕು. ಇದು ಮೂರನೇ ಕೊಟ್ಟು ಈ ಅವತಾರದೆಲ್ಲ ಮುಗಿಯಿತು. ಮತ್ತೆ ನೀವು ಕೂಡ ಹಾಗೆ, ನಾನು ಹೊರಡುವಾಗ ಸ್ವಲ್ಪ ಸ್ವಲ್ಪವೇ ಕೊಡ್ತೀರಿ, ಮತ್ತೆ ಯಾರಾದ್ರೂ ಮಾಡಿದ್ರೆ ಬೈತೀರಿ. ಈ ಅವತಾರದ್ದು ಮುಗಿಯಿತು. ಕಳೆದ ಅವತಾರದಲ್ಲಿ ತೆಗೆದಿಟ್ಟದ್ದುಂಟು ಸ್ವಲ್ಪ. ಹೌದಾ? ಅದರಲ್ಲಿ ಫಲ ಹೆಚ್ಚು. ಎಂತದು? ಮೊದಲಿದ್ರಲ್ಲಿ ರಾಮಾವತಾರದ ಪೂರ್ಣ ಫಲವನ್ನು ಕೊಡ್ತೇನೆ. ಮಾತ್ರವಲ್ಲ, ಮೂರು ಸ್ಥಿತಿಯಲ್ಲಿ 3 ಮೂರ್ತಿಗಳನ್ನು ಅಭಿಮಂತ್ರಿಸಿದ್ದೇನೆ. ಇದು ತುದಿಯಲ್ಲಿ ನಾನೇ ಇದ್ದೇನೆ, ತುದಿಯಲ್ಲಿ ನೀವು, ಬುಡದಲ್ಲಿ ಬ್ರಹ್ಮ ಇದ್ದಾರೆ, ಬ್ರಹ್ಮ ಮಧ್ಯದಲ್ಲಿ ಶಿವ ಇದ್ದಾರೆ. ಈಗ ಬೇಕಿದ್ರೆ ಪ್ರಯೋಗ. ಖಂಡಿಸದೇ ಇದ್ರೆ ಪವಿತ್ರವಾದಂತಹ ಕಾಶಿ ಕ್ಷೇತ್ರದಲ್ಲಿ ಆ ವಿಶ್ವನಾಥನ ಲಿಂಗಕ್ಕೆ ಭಕ್ತರೊಬ್ಬರು ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ಎಡದ ಕಾಲಿನಿಂದ ಅವನ ಕಪಾಲಕ್ಕೆ ತುಳಿದ್ರೆ ಯಾವ ಪಾಪ ಅಂಟುತ್ತದೋ ಅದು ನನ್ನನ್ನು ತಪ್ಪಿ. ಹೌದಾ? ಹಾಗಾದ್ರೆ ಈಗ ಹಲವಾರು ರೀತಿಯಲ್ಲಿ ಆತ ಯುದ್ಧವನ್ನು ಮಾಡಿದ್ದಾನೆ ನನ್ನಲ್ಲಿ. ಆದ್ರೆ ಅವನನ್ನು ತಡೆದು ನಿಲ್ಲಿಸಿ ಅವನ ಬಾಣಕ್ಕೆ ನಿಮ್ಮಲ್ಲಿರುವಂತಹ ಪುಣ್ಯವನ್ನು ನೀವು ದಾರೆ ಎರೆದಿದ್ದೀರಿ. ಈ ಪುಣ್ಯ ಎಂದ್ರೆ ಅದು ಖಂಡವಾಗಿಸುವುದಕ್ಕೆ ಇರುವುದಲ್ಲ, ಖಂಡವಿಲ್ಲದ ಪುಣ್ಯ. ಅದನ್ನು ಖಂಡದಂದ್ರೆ ತುಂಡರಿಸುವಂತ ಪುಣ್ಯ ಇರುವುದು ಅಂತದ್ದು ಅಲ್ವೇ ಅಲ್ಲ, ಅಖಂಡವಾದದ್ದು. ಆ ಅಖಂಡವಾದದ್ದನ್ನು ನೀವು ಖಂಡವಾಗಿರಿಸಿ ಅವನಿಗೆ ಒಂದೊಂದೇ ಬಾಣಕ್ಕೆ ಅದನ್ನು ಕೊಟ್ಟಿದ್ದೀರಿ. ನೀವು ಆ ಪುಣ್ಯವನ್ನು ಧಾರೆ ಎರೆದಿದ್ದೀರಿ. ಅದರ ಮಧ್ಯಭಾಗದಲ್ಲಿ ನಾನು ಖಂಡಿಸಿದ್ದೇನೆ. ಈಗ ನನಗೆ ಸಂದೇಹ, ನೀವು ಧಾರೆ ಎರೆದಂತ ಆ ಪುಣ್ಯವನ್ನು ಸೂರ್ಯಗೊಂಡವನು ನರನೋ ಅಲ್ಲ ನಾನು. ಆಕಾಶದಿಂದ ಕೆಳಗೆ ಮಳೆ ಸುರಿಯುತ್ತದೆ, ಆ ನೀರು ಭೂಮಿಯನ್ನು ಸೇರ್ತದೆ, ಹರಿದುಕೊಂಡು ಸಮುದ್ರವನ್ನು ಸೇರ್ತದೆ. ಸಮುದ್ರಕ್ಕೆ ಸೇರಿದ ನೀರು ಮೊದಲು ಎಲ್ಲಿಂದ ಬಂತು, ಅಥವಾ ಸಮುದ್ರಕ್ಕೆ ಆಗಸಕ್ಕೆ ಎಲ್ಲಿಂದ ಹೋಯಿತು? ಸಮುದ್ರದಿಂದ ಆಗಸಕ್ಕೆ, ಆಗಸದಿಂದ ಭೂಮಿಗೆ, ಭೂಮಿಯಿಂದ ಪುನರಪಿ ಆಗಸಕ್ಕೆ. ಆದ್ದರಿಂದಲೇ ಅದು ಮೇಲಿಂದ ಎಲ್ಲಿಂದ ಬಂತೋ ಪುನರಪಿ ಅದು ಅಲ್ಲಿಗೇ ಸೇರಿಕೊಳ್ಳುತ್ತದೆ. ಈ ಜಿಜ್ಞಾಸೆ ಬೇಡ. ನೀವು ಅದನ್ನು ಒಮ್ಮೆಲೆ ಕೊಡ್ಬೋದಿತ್ತಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಟದ್ದೆ. ದೇವರೇ ಮಾತಾಡ್ಬೇಕಾ?
ಮಾತಾಡ್ಬೇಕಾ ನೀವು ಮಾತಾಡ್ತೀರಾ? ಅಲ್ಲ, ಕೊಟ್ಟದ್ದು ನನಗೆ ಅಲ್ವಾ, ಹಾಗಾಗಿ ನಾನು ಮಾತಾಡ್ಬೇಕಂತ. ಕೊಟ್ಟದನ್ನು ನೀನು ಉಳಿಸಿಕೊಂಡಿದ್ಯಾ? ಬೇಡ ಬೇಡ ಬೇಡ, ಮಾತಾಡಿ, ನೀವೇ ಮಾತಾಡಿ. ನಾನು ಮಾತಾಡಿದ್ರೆ ಅವನಿಗೆ ಉತ್ತರ ಸಿಗಲಿಕ್ಕೆ. ಹೌದಪ್ಪ, ಕೊಟ್ಟದನ್ನು ಒಂದನಾದ್ರೂ ಉಳಿಸಿಕೊಂಡಿದ್ದೇವೆ. ದೀಪದಿಂದ ದೀಪವನ್ನು ಹಚ್ಚಿ ಅನೇಕ ದೀಪಗಳನ್ನು ಉರಿಸಬಹುದು. ಆದರೆ ಮೂಲವಾಗಿರುವಂತಹ ದೀಪದಲ್ಲಿ ಪ್ರಭೆ ಏನು ಕಡಿಮೆಯಾಗುವುದಿಲ್ಲ. ಹಾಗೆಂದು ಯಾವುದನ್ನು ಧರಿಸುವಂತಹ ಶಕ್ತಿ ನಿನ್ನಲ್ಲಿ ಎಷ್ಟಿದೆ ಅದನ್ನು ಯೋಚಿಸಿ ನಾನು ಕೊಡಬೇಕೋ ಬೇಡೋ. ಒಬ್ಬನ ಹೆಗಲ ಬಲುಕನ್ನು ಅರಿಯದೆ ದೊಡ್ಡದಾದ ಹೊರೆಯನ್ನು ಆತನ ತಲೆಯ ಮೇಲೆ ಹೊಲ ಮೇಲೆ ಇಟ್ಟರೆ ಏನಾದೀತು. ಆದ್ದರಿಂದ ಸ್ವಲ್ಪ ಸ್ವಲ್ಪವೇ ಭಾರವನ್ನು ಕೊಡುತ್ತಾ ಹೋಗಿ. ಅರ್ಥ ಆಯ್ತು. ಸಮುದ್ರದಲ್ಲಿ ನೀರು ತುಂಬಾ ಇರ್ತದೆ, ಕೊಂಡು ಹೋಗುವ ಪಾತ್ರೆ ಎಷ್ಟುಂಟು ಅದು ಅಷ್ಟೇ ನೀರು ತರುವುದಕ್ಕಾಗಿ ಸಣ್ಣ ಕೊಡಪನ ತಂದು ನನಗೆ ದೊಡ್ಡ ಹಂಡೆಯಲ್ಲಿ ಬೇಕು ಅಂತ ಕೇಳಿದ್ರೆ ಸಿಗುವುದಿಲ್ಲ. ಇಲ್ಲಿ ಪಾತ್ರ ಸಣ್ಣದದ್ದು ನನ್ನದಲ್ಲ, ಮತ್ತೆ ಪಾತ್ರೆ ಆದದ್ದು ನೀನು ಗೊತ್ತುಂಟ ನಿನಗೆ? ನಿನ್ನ ಮೂಲಕ ಕಳುಹಿಸಿದ್ದು ನನಗೆ. ಈಗ ನಾನು ಪಾತ್ರೆಯ ಮಾತಾಡ್ತಾನೆ ನಿನ್ನ ಕೈಯಲ್ಲೇ ಸಿಕ್ಕಿಬಿಡು. ನೀವು ಸಣ್ಣದು ಮಾಡಿ ಈಗ ಸಿಕ್ಕಿವೆ. ಈಗ ಅರ್ಥ ಆಯ್ತು. ಇಷ್ಟನ್ನು ತಿಳಿದ ಮೇಲೆ ಇನ್ನು ನಾನು ಯುದ್ಧ ಕ್ಷೇತ್ರದಿಂದ ಹಿಂದೆ ಇರೋ ಹಾಗಿಲ್ಲ, ಯುದ್ಧಕ್ಕೆ ಸಿದ್ಧರಾಗಿದ್ದೇನೆ. ಯಾರಿದು ವಿಚಿತ್ರ? ಬಾಣವನ್ನು ಪ್ರಯೋಗಿಸಿದೆ, ಅವನು ಪ್ರಯೋಗಿಸಿದ. ನನ್ನ ಬಾಣವನ್ನು ಮಧ್ಯಪಥದಲ್ಲಿ ಕತ್ತರಿಸಿದ. ಉಳಿದ ಅರ್ಧ ಬಾಣ ಅವನ ಶಿರಸ್ಸನ್ನು ಹಾರಿಸಿತ್ತು. ಅದನ್ನು ಬೊಗಸೆಯಲ್ಲಿ ತೆಗೆದುಕೊಂಡೆ, ಸರಿಯಾಗಿ ಆಘ್ರಾಣಿಸಿದೆ, ನಿನ್ನ ದೇಹವನ್ನೇ ಸೇರಿಸಿಕೊಂಡೆ. ಏನಿದೆಲ್ಲ ನನಗೆ ಅರ್ಥ ಆಗಲಿಲ್ಲ. ನಾನು ಕೊಟ್ಟದ್ದು ಅವನಲ್ಲಿ ಇತ್ತಲ್ಲ, ಅದನ್ನು ತಗೊಂಡದ್ದು ಪುನಃ. ನೀನು ಅದಕ್ಕೆ ಕೊಡುವುದು, ಕೊನೆಗೆ ಎಲ್ಲ ತಗೊಳ್ಳುದಲ್ವಾ? ಕ್ರಮವೇ ಹಾಗೆ. ಎಲ್ಲೆಲ್ಲಿ ಯಾವ್ದು ಇರಬೇಕು ಅಲ್ಲಲ್ಲಿಗೆ ಅದನ್ನು ಸಲ್ಲಿಸಬೇಕು, ಒಂದರಪ್ಪಿ ನಾವು ಪಡ್ಕೊಳ್ಬೇಕು. ಸರಿ, ಸೇರಿಸಿದ್ದು ಮಾತ್ರವಲ್ಲ, ಮೇಲೆ ನೋಡಿದ್ದೀರಾ ಅದೇನು ನಕ್ಷತ್ರ ಮಂಡಲ ಜ್ಯೋತಿ ರೂಪದಲ್ಲಿ ಆತ ಮೇಲೆ ಹೋಗ್ತಾ ಇದ್ದಾನೆ. ಹೌದು, ಅವನಿಗೆ ಮೋಕ್ಷವಾಯಿತು. ನಕ್ಷತ್ರ ಮಂಡಲದಲ್ಲಿ ಸೇರಿಕೊಂಡ. ಸರಿ, ಆಗಿದ್ರೆ ಸುಧನ್ವ ಮೋಕ್ಷ ಆಯಿತು. ಆಯ್ತು.